ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಕುಕ್ಕಿಂಗ್ ವಿಡಿಯೋ ಏನು ಇವತ್ತು ಮಾಡ್ತಾಯಿಲ್ಲ. ಇವತ್ತು ಚೆರಿಯ ಚಿಕ್ಕ ಒಂದು ಇನ್ಫಾರ್ಮೇಷನ್ ಕೊಡು ನಾನು ಬಂದೆ ನಿಮಗೆ, ಓಕೆನಾ? ಮಧ್ಯದಲ್ಲಿ ಒಂದು ಚೂರು ಮಲಯಾಳ ಮಿಕ್ಸ್ ಆಗಿದೆ ಅನಿಸುತ್ತಲ್ಲವ. ನನ್ನ ಭಾಷಾ ನಿಮ್ಮ ಕನ್ನಡ, ನಾನು ಮಾತಾಡ್ತಿದ್ದು ಕನ್ನಡ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ಷಮಿಸಿ. ನಾನು ಆ್ಯಕ್ಚುಲಿ ಬೇಸಿಕಲಿ ಮಲಯಾಳಿ ಅಲ್ವಾ, ಅದಕ್ಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಇನ್ ಬಿಟ್ವೀನ್, ಓಕೆ? ಕ್ಷಮಿಸ್ಬಿಡಿ, ಓಕೆ? ನಾನು ಇವತ್ತು ಏನು ಮೀನ್ಸ್ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಹೇಳಿದ್ರಲ್ಲ, ಅದು ಡೆಂಗ್ಯೂ ಫೀವರ್ ಬಗ್ಗೆನೇ ಹೇಳೋಣ ಬಂದಿದ್ದೀವಿ. ಯಾಕಂದರೆ ಈಗ ಎಲ್ಲ ಕಡೆ ಡೆಂಗ್ಯೂ ಫೀವರ್ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಒಂದು ಒನ್ ವೀಕಿಂದ ತುಂಬ ಪೇಷಂಟ್ಸ್ ಬರ್ತಾ ಇದೆ, ಓಕೆ? ಅದಕ್ಕೆ ಯಾಕೆಂದರೆ ಒಂದು ತ್ರೀ ಇಯರ್ಸಿಂದ ನಮಗೆ ಡೆಂಗ್ಯೂ ಫೀವರ್ ಡಯಾಗ್ನೋಸಿಸೇ ಆಗಿರಲಿಲ್ಲ. ಬಟ್ ಇವಾಗ ತುಂಬ ಪೇಷಂಟ್ ಬರ್ತಾ ಇದೆ, ಓಕೆ? ಅದ್ರ ಬಗ್ಗೆ ಹೇಳೋಣ ಬಂದಿದ್ದೀವಿ. ಈಗ ಏನಂದರೆ ಡೆಂಗ್ಯೂ ಫೀವರ್ದ ಸಿಮ್ಟಮ್ಸ್ ಏನಂದರೆ ನಾನು ನಿಮ್ಗೆ ಹೇಳ್ತೀನಿ, ಓಕೆ? ಫೀವರ್ ಬರುತ್ತೆ, ಹೈ ಫೀವರ್ ಬರುತ್ತೆ, ದೆನ್ ಸಿವಿಯರ್ ಹೆಡ್ಏಕಿ ಬರುತ್ತೆ, ದೆನ್ ಫುಲ್ ಬಾಡಿ ಪೇಯ್ನ್ ಬರುತ್ತೆ. ಆಮೇಲೆ ಏನಂದರೆ ಮೇಲೆಲ್ಲ ರಾಷಸ್ ಬರುತ್ತೆ, ಓಕೆ? ಚಿಕ್ಕ ಗುಳ್ಳ ಥರ ರೆಡ್ ಕಲರ್ ಬರುತ್ತಲ್ಲ, ಅದು ಬರುತ್ತೆ. ಅದಿದ್ರೆ ಪಕ್ಕ ಡೆಂಗ್ಯೂ ಫೀವರ್ ಅಂತ ಡಯಾಗ್ನೋಸ್ ಮಾಡ್ತಾರೆ. ನೀವು ಫೀವರ್ ಇರೋ ತಕ್ಷಣ ಫೀವರ್ ಬಂದ ತಕ್ಷಣ ಮನೇಲಿ ಇರೋಕ್ಕೆ ಹೋಗಬೇಡಿ. ಡೋಳೋ, ಈಗ ಮೆಡಿಕಲ್ ಶಾಪಿಂದ ಡೋಳೋ ಅದು ಇದ್ರಲ್ಲಿ ತೊಗೊಂಡು ತಿನ್ನಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಮನೇಲಿ ಹಂಗೆ ತಿಂತ ಏನಾಗುತ್ತೋ ಸಡನ್ ನಿಮಗೆ ಪ್ಲೇಟಲ್ಲಿ ಡ್ರಾಪ್ ಆಗಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಸೀಸನಲ್ಲಿ ಈಗ ಡೆಂಗ್ಯೂ ಫೀವರ್ ಟೈಮ್ ಅಲ್ವಾ, ತಕ್ಷಣ ಹಾಸ್ಪಿಟಲ್ ಬಂದರೆ ಡಾಕ್ಟರ್ಸ್ ಚೆಕ್ ಮಾಡ್ತಾರೆ. ಮೀನ್ಸ್ ಅದರಲ್ಲಿ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆ ಅಂತ ಅವ್ರು ಹೇಳ್ತಾರೆ ನಿಮಗೆ, ಓಕೆ? ಆಮೇಲೆ ಏನಂದರೆ ನಿಮ್ಗೆ ಫೀವರ್ ಕಂಟಿನ್ಯೂಸ್ 3-4 ಡೇಸ್ ಇರುತ್ತೆ. ನಿಮ್ಗೆ ಫೀವರ್ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ನೀವೇನು ಗೊತ್ತಾ ಸ್ವಲ್ಪ ಚೆನ್ನಾಗಿರ್ತಾರೆ. ಯಾಕಂದರೆ ಆ ಟೈಮಲ್ಲಿ ಪ್ಲೇಟಲ್ ಟೈಮ್ ಗೊತ್ತಾ ಅದು ಕಡಿಮೆ ಆಗಲ್ಲ. ಡೆಂಗ್ಯೂ ಫೀವರ್ ಪ್ಲೇಟಲ್ ಒಂದು ಅಂಶ ಇರುತ್ತಲ್ವ, ಅದು ಕಡಿಮೆ ಆಗುತ್ತೆ. ಬಟ್ ಫೀವರ್ ಇರೋ ಟೈಮಲ್ಲಿ ಏನು ಗೊತ್ತಾ ಪ್ಲೇಟಲ್ ಅಷ್ಟು ಕಡಿಮೆ ಆಗೋ ಚಾನ್ಸಸ್ ಇಲ್ಲ. ನಿಮ್ಮ ಬಾಡಿಯಲ್ಲಿ ಯಾವಾಗ ಫೀವರ್ ಡ್ರಾಪ್ ಡೌನ್ ಆಗುತ್ತೋ ಆ ಟೈಮಲ್ಲಿ ನಿಧಾನ ಯಾಕತ್ತೆ ಮೀನ್ಸ್ ಪ್ಲೇಟಲಿಟಿ ಡ್ರಾಪ್ ಡೌನ್ ಆಗುತ್ತೆ. ಅದಕ್ಕೆ ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕು ಅಂತ ಹೇಳ್ತಾರೆ. ಈಗ ನೀವು ಬಿಲೋ 20 ಬಿಲೋ 15 ಎಲ್ಲ ಇದ್ದರೆ ಸಡನ್ ಅದು ಡಿಪೆಂಡ್ ಅಪಾನ್ ದ ಪೇಷಂಟ್. ಏನು ಗೊತ್ತಾ ಸಡನ್ ಆಗಿ ನಿಮಗೆ ಬ್ಲೀಡಿಂಗ್ ಮೀನ್ಸ್ ನೋಸ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ದಂಡ್ ಇದೆಯಲ್ಲ ಹಲ್ಲೊಳಗಡೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಕೇರ್ಫುಲ್ಲಾಗಿ ಇರಬೇಕು. ಅದಕ್ಕೆ ನೀವು ತಕ್ಷಣ ಹಾಸ್ಪಿಟಲ್ ಬಂದು ತೋರಿಸ್ಬೇಕು ಅಂತ ಹೇಳ್ತಿರೋದು. ಏನೇ ಅಂದರೆ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆದ ನಿಮಗೆ ಮೀನ್ಸ್ ಹೈಡ್ರೇಟ್ ಆಗಬೇಕು. ಡಿಹೈಡ್ರೇಟ್ ಆಗಿದ್ರೆ ಏನಾಗುತ್ತೆ ಗೊತ್ತಾ ಪ್ಲೇಟಿಲಿಟಿ ಕಮ್ಮಿ ಆಗುತ್ತೆ. ಅದಕ್ಕೆ ನಿಮ್ಮದು ಕೆಲವು ಡಾಕ್ಟರ್ಸ್ ನಿಮಗೆ ಅಡ್ವೈಸ್ ಮಾಡ್ತಾರಲ್ವ, ಚೆನ್ನಾಗಿ ಜ್ಯೂಸ್ ಕುಡೀರಿ, ಕಿವಿ ಫ್ರೂಟ್ ತಿನ್ನಿ ಎಂದೆಲ್ಲ ಹೇಳ್ತಾರೆ. ಆಮೇಲೆ ಗ್ಲೂಕೋಸ್ ಮೀನ್ಸ್ IV ಫ್ರೂಟ್ ಹಾಕ್ತಾರೆ. ಕಿವಿ ಫ್ರೂಟ್ ಹಾಕಿ ಅಂದರೆ ಕಿವಿ ಫ್ರೂಟನ್ನು ಈಗ ನಾರ್ಮಲ್ ಪೀಪಲ್ಗೆಲ್ಲ ಜಾಸ್ತಿ ಡೈಲಿ ತೊಗೊಂಡು ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ನೀವು ಮಾಮೂಲಿ ಫ್ರೂಟ್ಸ್ ತೊಗೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಬಿಸಿನೀರು ಕುಡೀರಿ, ಓಕೆ? ಟೆಂಡರ್ ಕೋಕೋನಟ್ ವಾಟರ್ ಕುಡೀರಿ, ಫ್ರೂಟ್ಸ್ ಎಲ್ಲ ತಿನ್ಬೋದು. ಒಟ್ಟಲ್ಲಿ ನೀವು ಹೈಡ್ರೇಟ್ ಆಗಿರಬೇಕು ಮೇಯ್ನಾಗಿ. ಅದು ಮೀನ್ಸ್ ಅದರಲ್ಲಿ ಏನು ಗೊತ್ತಾ ಪ್ಲೇಟಲ್ಲಿ ನಿಮ್ಗೆ ಡ್ರಾಪ್ ಡೌನ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಆಮೇಲೆ ಏನಂದರೆ ಈಗ ಕಿವಿ ಫ್ರೂಟಲ್ಲಿ ಏನು ಗೊತ್ತಾ ಅದರಲ್ಲಿ ಯಾಕೆ ಡಾಕ್ಟರ್ ಸಜೆಷನ್ ಮಾಡ್ತಾರೆ ಕಿವಿ ಫ್ರೂಟಲ್ಲಿ ತುಂಬ ವೈಟಮಿನ್ C, ಪೊಟ್ಯಾಸಿಯಮ್, ಮತ್ತು ಆ್ಯಂಟಿ ಆಕ್ಸಿಡೆಂಟ್. ಆಮೇಲೆ ನಮಗೇನು ಗೊತ್ತಾ BP ಎಲ್ಲ ಡ್ರಾಪ್ ಆಗುತ್ತಲ್ಲ, BP ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಬ್ಲಡ್ ಶುಗರ್ ಕಮ್ಮಿ ಮೀನ್ಸ್ ಕಂಟ್ರೋಲ್ ಮಾಡಿಸುತ್ತೆ. ಆಮೇಲೆ ತುಂಬ ಬೆನಿಫಿಟ್ ಇದೆ ಕಿವಿ ಫ್ರೂಟಿಂದ. ಅದಕ್ಕೆ ಡಾಕ್ಟರ್ಸ್ ಕಿವಿ ಫ್ರೂಟ್ ತಿನ್ನಿ, ಇಂಪ್ರೂವ್ ಆಗುತ್ತೆ ಪ್ಲೇಟಲ್ಲಿ ಹೇಳ್ತಾರೆ, ಓಕೆ? ಆಮೇಲೆ ಏನಂದರೆ ಮತ್ತೆ ನಾವೇನು ಮಾಡೋದು ಗೊತ್ತಾ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಈಗ ನಾವು ವೇಸ್ಟ್ ಎಲ್ಲ ಏನು ಮಾಡೋದು ಗೊತ್ತಾ, ಈಗ ಎಲ್ಲ ಕಡೆ ವೇಸ್ಟ್ ಎಲ್ಲ ತುಂಬ ದಿನ ಮನೆ ಮೀನ್ಸ್ ವೇಸ್ಟ್ ಬಾಕ್ಸಲ್ಲಿ ಡಸ್ಟ್ಬಿನಲ್ಲಿ ಇಡೋಕ್ಕೆ ಹೋಗಬೇಡಿ. ತಕ್ಷಣ ನಾವು ಎಲ್ಲಿ ಬಿಸಾಕಬೇಕು, ಎಲ್ಲಿ ಮೀನ್ಸ್ ಥ್ರೋ ಮಾಡಬೇಕು ಅಲ್ಲಿ ಮಾತ್ರ ಥ್ರೋ ಮಾಡಿಕೊಳ್ಳಿ. ಆಮೇಲೆ ನೀವು ಅಲ್ಲಿ ಈಗ ನಮ್ಮ ಮನೆ ಒಳಗಡೆ ಮಾತ್ರ ಡೆಂಗ್ಯೂ ಫೀವರ್ ಬರಬೇಕು ಅಂದೇನಿಲ್ಲ. ಈಗ ನೀವು ಔಟ್ಸೈಡ್ ಕೆಲಸಕ್ಕೆ ಹೋಗ್ತೀರಾ, ಅಲ್ಲಿನೂ ಬೇಕಾದರೆ ಮೊಸ್ಕಿಟೋ ಮೀನ್ಸ್ ಕಚ್ಚಿಡ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಇರೀರಿ, ಓಕೆ? ಇಷ್ಟೇ ಇನ್ಫಾರ್ಮೇಷನ್ ಕೊಡೋಣ ನಾನು ಇವತ್ತು ಬಂದಿದ್ದೀವಿ. ನನ್ನ ಲ್ಯಾಂಗ್ವೇಜ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ಷಮಿಸಿ. ಆಮೇಲೆ ಇನ್ನೂ ಒಂದು ಎಲ್ಲರೂ ಹೇಳ್ತಾರೆ ನಾನು ಫಾಸ್ಟಾಗಿ ಮಾತಾಡ್ತೀವಿ ಅಂತ. ಈಗ ನಾನು ವರ್ಕಿಂಗ್ ಪ್ಲೇಸ್ ಹಂಗೆ ಇರುತ್ತಲ್ವ, ಅವೆಲ್ಲ ನಾವು ನಾನು ಮೆಡಿಕಲ್ ಫೀಲ್ಡಲ್ಲಿ ಇರೋದು. ಹಾಗೆ ನಮಗೇನು ಗೊತ್ತಾ ಎಲ್ಲ ಫಾಸ್ಟಾಗಿ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಮಾಡಿದ ಮೀನ್ಸ್ ಮಾತಾಡ್ತಿದ್ದು ಟಾಕ್ ಅದೇ ಥರ ಇರುತ್ತೆ. ಅದು ನಾನು ನಿಧಾನ ನಾನು ಸಾಫ್ಟ್ ಟೈಮ್ ಮೀನ್ಸ್ ಸ್ವಲ್ಪ ನಿಧಾನ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ನಾನು ಟ್ರೈ ಮಾಡ್ತೀನಿ, ಓಕೆ? ಈಗ ಸ್ಮಾಲ್ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದರೆ ನನ್ನ ಫೀಡ್ಬ್ಯಾಕ್ ತಿಳಿಸಿ, ಓಕೆ? ನಂದು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡಿ, ಓಕೆ? ಮರಿಬೇಡಿ, ಓಕೆ? ಬಾಯ್, ಟೇಕ್ ಕೇರ್, ರೈಟ್ ಫುಡ್, ಬಾಯ್.